ಗುರುಜಿ, ದ್ವಾದಶ ರಾಶಿಗಳಲ್ಲಿ ತೃತೀಯ ರಾಶಿ ಮಿಥುನ ರಾಶಿ. ಹೊಸ ವರ್ಷದ ಈ ಸಂದರ್ಭದಲ್ಲಿ ಈ ರಾಶಿಯವರ ಜೀವನದಲ್ಲಿ ಹೊಸ ವರ್ಷ ಯಾವ ರೀತಿಯ ಬದಲಾವಣೆಗಳನ್ನ ತರಬಹುದಾದ ನಿರೀಕ್ಷೆ ಇದೆ ಅಂತ? ಬಹಳ ಬದಲಾವಣೆ ತರುತ್ತವೆ. ಯಾಕೆಂದರೆ ಅದಕ್ಕೂ ಮುನ್ನ ಬಾಸ್ ಟಿವಿಯ ಎಲ್ಲ ವೀಕ್ಷಕರಿಗೆ ವಿಶ್ವಾವಸು ಮಹಾಸಂವತ್ಸರದ ಯುಗಾದಿಯ ಶುಭಾಶಯಗಳು. ಯಾಕೆ ಈ ಮಿಥುನ ರಾಶಿಯವರಿಗೆ ಬದಲಾವಣೆ ಬರುತ್ತೆ ಅಂದರೆ, ಮೇ ಮಧ್ಯಭಾಗದಿಂದ ಏನು ಇಲ್ಲಿಯವರೆಗೆ ಈ ಒಂದು ಗುರುಬಲ ಇಲ್ಲ ಹೇಳುವಂಥದ್ದಿತ್ತು, ಆ ಗುರುಬಲ ಈಗಲೂ ಇವರಿಗೆ ಇರೋದಿಲ್ಲ. ಹಾಗಾದರೆ ಇರದೇ ಹೋದದ್ದು ವೃಷಭ ರಾಶಿಯಲ್ಲಿ ಇರದೇ ಹೋದರೂ ಕೂಡ ಏನು ಇವರಿಗೆ ಸಕಾರಾತ್ಮಕವಾಗಿ ಅದು ಸ್ಪಂದಿಸ್ತಾ ಇತ್ತು, ಈಗ ಇಲ್ಲಿ ಮಿಥುನ ರಾಶಿಗೂ ಇರದೇ ಹೋಗಿದ್ದರಿಂದ ಯಾವ ರೀತಿಯಲ್ಲಿ ಅದು ಒಂದು ಋಣಾತ್ಮಕವಾದಂಥ, ಅಂದರೆ ಏನೋ ಒಂದು ರೀತಿಯ ಅಸಂಗತತೆಯನ್ನು ಇದು ನಿರ್ಮಾಣ ಮಾಡುತ್ತೆ ಅಂತಂದರೆ, ಈ ಚಂದ್ರ ಏನಾಗಿದ್ದಾನೆ ಇವರ ರಾಶಿಯವರಿಗೆ ಆರ್ಥಿಕ ಸ್ಥಳದ ಯಜಮಾನ. ಹಾಗಾಗಿ ಆರ್ಥಿಕವಾದಂಥ ವಿಚಾರ ಒಂದೊಮ್ಮೆ ಆ ಚಂದ್ರ ಹೇಳುವಂಥವನು ಇಲ್ಲಿಯವರೆಗೂ, ಅಂದರೆ ಹಿಂದಿನ ಪೂರ್ತಿ ವರ್ಷ ವೃಷಭದಲ್ಲಿ ಇದ್ದಾಗಲೂ ಕೂಡ ಆ ಒಂದು ಏನು ಗುರುಬಲ ಇರದೇ ಹೋದರೂ ಕೂಡ ಆತ ಆರ್ಥಿಕ ವಿಚಾರದಲ್ಲಿ ತೊಂದರೆಯನ್ನು ತರಬಹುದಾದಂತಹ ರೀತಿಯಲ್ಲಿ ಇದ್ದಿರಲಿಲ್ಲ. ಆದರೆ ಈಗ ಮಿಥುನಕ್ಕೆ ಬಂದಾಗ ಆರ್ಥಿಕ ವಿಚಾರದಲ್ಲಿ ಯಾಕೆ ತೊಂದರೆ ತರ್ತಾನೆ ಅಂತಂದರೆ, ಈ ಬುಧನ ರಾಶಿ, ಅಂದರೆ ಬುಧನ ಒಂದು ಯಜಮಾನತ್ವದಲ್ಲಿರುವಂಥ ರಾಶಿ ಚಂದ್ರನಿಗೆ ಸ್ವಲ್ಪ ಕಷ್ಟಕರವಾದದ್ದು. ಈ ಬುಧ ಚಂದ್ರನ ಮಗನೇ, ಆದರೆ ಈ ಒಂದು ಭಾರತೀಯ ಜ್ಯೋತಿಷ್ಯ ವಿಜ್ಞಾನದ ಪ್ರಕಾರ ಈ ಚಂದ್ರ ಮತ್ತು ಬುಧರಲ್ಲಿ ಅಂತಹ ಹಾರ್ದಿಕವಾದಂತಹ ಸಂಬಂಧ ಇಲ್ಲ. ಆದರೂ ಕೆಲವು ವಿಶೇಷವಾದಂತಹ ಘಟಕಗಳು ಮಿಥುನ ರಾಶಿಯವರ ಸಂಬಂಧವಾಗಿ ಜಾತಕದಲ್ಲಿ, ಮೂಲ ಜಾತಕದಲ್ಲಿ ಇದೆ ಅಂತಾದರೆ, ಹಾಗಾದರೆ ವಿಶೇಷವಾದಂತಹ ಒಂದು ಸ್ಥಿತಿಗತಿಗಳು ಅಂದರೆ ಏನು? ಈ ಗಜಕೇಸರಿ ಯೋಗ ಇರುವಂಥದ್ದು ಗುರುವಿನ ಮತ್ತು ಚಂದ್ರನ ಕಾರಣಕ್ಕಾಗಿ ಉಂಟಾಗುವಂಥ ಯೋಗ ಅದು. ಹಾಗೆ ಶಶಿಮಂಗಳ ಯೋಗದಂಥ ವಿಶೇಷ ಯೋಗ ಇದೆ ಅಂತಾದರೆ, ಅಥವಾ ಧರ್ಮಕರ್ಮಾಧಿಪದಂತಹ ಒಂದು ವಿಶೇಷವಾದ ಯೋಗ ಇಲ್ಲಿ ಆಗಲ್ಪಟ್ಟಿದೆ ಅಂತಾದರೆ, ಅದು ಬೇರೆದೇ. ಅದು ಆಗುವಂಥದ್ದು ಎಲ್ಲಿ ಆಗುತ್ತೆ? ಅದು ತುಲಾ ರಾಶಿಯವರಿಗೆ ಅದು ಸಾಧ್ಯವಾಗುತ್ತೆ. ಆ ಧರ್ಮಕರ್ಮಾಧಿಪ ಯೋಗ ಆಗಿರಬೇಕು ಆ ಜಾತಕದಲ್ಲಿ, ಆಗ ಒಳ್ಳೆಯದಾಗುತ್ತೆ. ಅದು ಬಿಟ್ಟರೆ ಚಂದ್ರ ಸ್ವಲ್ಪ ಪ್ರಮಾಣದಲ್ಲಿ ಆರ್ಥಿಕವಾದ ನಷ್ಟವನ್ನು ಇವರಿಗೆ ತಂದು ಕೊಡೋದಕ್ಕೆ ಸಾಧ್ಯವಾಗುವಂಥ ಒಂದು ಸ್ಥಾನಕ್ಕೆ ಬಂದು ಕೂತ್ಬಿಟ್ಟಿರ್ತಾನೆ. ಹಾಗೆಯೇ ಇವರಿಗೆ ಮತ್ತೊಂದು ತೊಂದರೆ ಆಗುವಂಥದ್ದು ಏನು ಅಂತಂದರೆ, ಕರ್ಮಕ್ಷೇತ್ರದಲ್ಲಿದ್ದಂಥ ರಾಹು ಭಾಗ್ಯಕ್ಕೆ ಬರ್ತಾನೆ. ಕರ್ಮಕ್ಷೇತ್ರದಲ್ಲಿ ಸ್ಟ್ರೆಸ್ ಇರುವಂತಹದ್ದು ಶನೈಶ್ಚರನ ಆಗಮನದಿಂದಾಗಿ. ಶನೈಶ್ಚರ ಈಗ ಏಪ್ರಿಲ್ನಿಂದ ಏನಾಗ್ತಾನೆ, ಕರ್ಮಕ್ಷೇತ್ರಕ್ಕೆ ಇವರಿಗೆ ಬರ್ತಾನೆ ಮಿಥುನ ರಾಶಿಯವರಿಗೆ. ಈ ಶನೈಶ್ಚರ ಇವರಿಗೆ ಯೋಗಕಾರಕನಾಗಿರೋದ್ರಿಂದ ಒಂದು ರೀತಿಯ ಸಣ್ಣ ಎಲಿವೇಶನ್ಸ್ಗಳನ್ನು, ಪ್ರಮೋಷನ್ಗಳನ್ನು ಅಥವಾ ಆರ್ಥಿಕವಾದ ಸಿದ್ಧಿಯನ್ನು ಆಫೀಸಿನ ಮಟ್ಟಿಗೆ ಕೊಡೋದಕ್ಕೆ ಶನೈಶ್ಚರ ತನ್ನ ನೆರವನ್ನು ಕೊಡ್ತಾನೆ. ಆದರೆ ಈ ಸರ್ಪ ಏನಿದೆ, ವಿಷಮಯವಾದಂತಹ ರಾಹು ಏನಿದೆ, ಈ ರಾಹು ಅಷ್ಟೊಂದು ಔದಾರ್ಯಪೂರ್ಣವಾಗಿ ಇವರಿಗಿರೋದಿಲ್ಲ. ಅನೇಕ ರೀತಿಯ ಭಾಗ್ಯಗಳನ್ನು ಇವರಿಂದ ಕಸಿದುಕೊಳ್ಳುತ್ತೆ. ಹಾಗಾದರೆ ಆ ಭಾಗ್ಯಗಳು ಏನೇನು? ಅದು ಮದುವೆ ಆಗೋದರ ಸಂಬಂಧವಾಗಿರ್ಬೋದು. ಯಾಕೆಂದರೆ ಇವರ ಈ ರಾಶಿಗೆ ಗುರು ಬರೋದರಿಂದಾಗಿ ಸ್ವಲ್ಪ ಮದುವೆಯ ಸಂದರ್ಭದಲ್ಲಿ ಸಣ್ಣ ರೀತಿಯ ಒಂದು ಮದುವೆ ಆದವರಿಗೆ ಸಣ್ಣ ರೀತಿಯ ಏನೋ ಒಂದು ರೀತಿಯ ಘರ್ಷಣೆ ಬರಬಹುದು. ಅಥವಾ ಮದುವೆ ಆಗದೆ ಹೋದವರಿಗೆ ಮದುವೆ ಆಗಬೇಕಾದುದಕ್ಕೆ ಬೇಕಾದಂಥ ಕೆಲವು ವಿಳಂಬಗಳು ಘಟಿಸಬಹುದು. ಅದಕ್ಕೆ ಇವನು ಏನು ಮಾಡ್ತಾನೆ, ಈ ರಾಹು ಇನ್ನಿಷ್ಟು ವಿಷವನ್ನು ತುಂಬ್ತಾನೆ. ಬದುಕಿನ ಸಂದರ್ಭವಾದಂತಹ, ಸಾಂಸಾರಿಕ ಸಂಬಂಧವಾದಂತಹ, ದಾಂಪತ್ಯದ ಸಂಬಂಧವಾದಂತಹ ಬಿರುಕುಗಳನ್ನು ತಂದಿಡುವ ಸಂದರ್ಭಕ್ಕೆ ಅನೇಕ ರೀತಿಯಲ್ಲಿ ಗುರು ಕಾರಣನಾದರೆ, ಆ ಕಾರಣ ಇನ್ನಿಷ್ಟು ಬೇಗ ಕೆಟಲಿಸ್ಟ್ ರೀತಿಯಲ್ಲಿ ಇವನು ಏನು ಮಾಡ್ತಾನೆ, ಸರ್ಪ ಅಂದರೆ ರಾಹು ಅನೇಕ ರೀತಿಯ ಇನ್ನಿಷ್ಟು ಉರುವಲುಗಳನ್ನು, ಅಂದರೆ ಮೊದಲೇ ಬೆಂಕಿ ಅದಕ್ಕೆ ತುಪ್ಪ ಸುರಿದಾಗಿ ಮಾಡುವಂಥದ್ದಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾದರೆ ಇವರ ಶಕ್ತಿಗೆ ಅಥವಾ ಈ ವರ್ಷದ ಒಂದು ವಿಚಾರದ ಯಾವ ಸಂವರ್ಧನೆಗಳಿಗೂ ಇವರಿಗೆ ಅವಕಾಶವೇ ಇಲ್ಲವೋ ಅಂತ ಕೇಳಿದರೆ, ಈಗ ಒಮ್ಮೊಮ್ಮೆ ಜೀವನದಲ್ಲಿ ನಮ್ಮದಾದಂಥ ಒಳಿತುಗಳನ್ನು ನಾವೇ ನಿರ್ಮಿಸ್ಕೊಳ್ಬೇಕಾಗತ್ತೆ. ಅನೇಕ ಸಂದರ್ಭಗಳಲ್ಲಿ ಏನಾಗುತ್ತೆ, ನಮ್ಮ ನೆರವಿಗೆ ಯಾರೋ ಬರ್ತಾರೆ, ಆದರೆ ನಾವು ಕೆಲವು ಹಿಂದಿ ಸಿನಿಮಾದ ಹಾಡುಗಳನ್ನು ಮಾ ನಹಿ ಬಾಪ್ ನಹಿ ಬೇಟಾ ನಹಿ, ಯಾರೂ ಇಲ್ಲ, ಕೊನೆಗೆ ನನಗೆ ಇರುವಂಥವನು ನಾನೊಬ್ಬನ ಮಾತ್ರ ಅಥವಾ ನಾನೊಬ್ಬಳೇ ಮಾತ್ರ ಅಂತ ನಾವು ತಿಳ್ಕೊಂಡು ನಮಗೆ ನಾವು ಹೆಲ್ಪನ್ನು ಮಾಡಿಕೊಳ್ಳಬಹುದಾದಂಥ ಬೌದ್ಧಿಕ ವಿಚಾರದ ಅನೇಕ ರೀತಿಯ ಯೋಜನೆಗಳನ್ನು ಇವರು ನಿರ್ವಹಿಸಿದಲ್ಲಿ
ಇವರ ಒಳಿತಿನ ಬಗೆಗಾಗಿ ಶನೈಶ್ಚರ ಹೆಲ್ಪಿಗೆ ಬರ್ತಾನೆ. ಆದರೆ ಶನೈಶ್ಚರನ ಸಂಬಂಧವಾದಂತಹ ಒಂದು ತೊಂದರೆ ಏನು ಅಂತಂದರೆ, ಮೀನರಾಶಿಗೆ ಬರುವಂತಹ ಶನೈಶ್ಚರ ಮೊದಲೇ ಶನೈಶ್ಚರ ನಿಧಾನ, ಮೀನರಾಶಿಗೆ ಬರುವಂತಹ ಶನೈಶ್ಚರ ಇನ್ನಿಷ್ಟು ನಿಧಾನವಾಗ್ತಾನೆ. ಯಾಕೆಂದರೆ ಶನೈಶ್ಚರನ ಒಂದು ಇಡೀ ಆಧಿಪತ್ಯ ಏನಿರುತ್ತೆ ಅದು ಭೂತತ್ವಕ್ಕೂ ಅಂದರೆ ಮಕರ ರಾಶಿಯಲ್ಲಿ, ಕುಂಭರಾಶಿಯಲ್ಲಿ ಒಂದು ಈ ಗಾಳಿಯ ತತ್ವಕ್ಕೂ ಅಂದರೆ ವಾಯು ತತ್ವಕ್ಕೂ ಪೂರಕವಾಗಿರುವಂತಹ ಶನೈಶ್ಚರ ನೀರಿನಲ್ಲಿ ಮುಳುಗುವವನಾಗಿರೋದ್ರಿಂದ ಎಲ್ಲಿ ಮೀನರಾಶಿಯಲ್ಲಿ ನೀರಿನಿಂದ ಮೇಲೆದ್ದು ಬಂದು ಇವರಿಗೆ ಮಿಥುನ ರಾಶಿಯವರಿಗೆ ಕೆಲಸದ ಸ್ಥಳದಲ್ಲಿ ಹೆಲ್ಪ್ ಮಾಡಬೇಕಾದಂಥದ್ದಕ್ಕೆ ಮೊದಲೇ ನಿಧಾನಿಯಾದಂತಹ ಶನೈಶ್ಚರ ಇನ್ನಿಷ್ಟು ನಿಧಾನಿಯಾಗಿಬಿಡ್ತಾನೆ. ಹಾಗಾಗಿ ಹೆಲ್ಪ್ ಸಿಗುವಂತಹದ್ದು ಶನೈಶ್ಚರನಿಂದ ಪ್ರಮುಖವಾಗಿ ಇದ್ದಿದ್ದರೂ ಕೂಡ ನಿಧಾನವಾದ ಗತಿಯಲ್ಲಿ ಅದು ಸಿಗೋದರಿಂದಾಗಿ ಇವರು ಬುಧನ ಮೂಲಕವಾದಂತಹ, ಬುಧ ಯಾರು ಹಾಗಾದರೆ? ಬುಧ ಉತ್ಪಾತ ರೂಪಿ ಜಗತಾಂ ಚಂದ್ರಪುತ್ರೋ ಮಹಾದ್ಯುತಿ, ಸೂರ್ಯಪ್ರಿಯಕರೋ ವಿದ್ವಾನ್. ಹಾಗಾಗಿ ಈ ವರ್ಷದ ಯಜಮಾನ ಸೂರ್ಯನೂ ಇರುವುದರಿಂದ, ಈ ರಾಶಿಯವರಿಗೆ ಸೂರ್ಯ ಧೈರ್ಯದ ಮನೆಯ ಯಜಮಾನನಾಗಿರೋದ್ರಿಂದ, ಈ ವರ್ಷದ ಒಬ್ಬ ಪ್ರಧಾನಮಂತ್ರಿ ಚಂದ್ರನ ಸಂಪೂರ್ಣವಾದಂತಹ ಬಲ ಇವರಿಗೆ ಸಿಗದೇ ಹೋದರೂ ಕೂಡ ಧೈರ್ಯದ ಮೂಲಕವಾಗಿ ಮತ್ತು ತಮ್ಮದೇ ಆದಂತಹ ಬೌದ್ಧಿಕವಾದಂತಹ ಶಕ್ತಿಯಿಂದ ತಮ್ಮನ್ನು ಸಮರ್ಥಿಸಿಕೊಳ್ಳಬೇಕಾದಂತಹ ಒಂದು ಆತ್ಮೋನ್ನತಿಯ ವಿಚಾರದಲ್ಲಿ ಸರಿಯಾದ ಹೆಜ್ಜೆಗಳನ್ನು ಇಡುವ ಸ್ವರೂಪದಲ್ಲಿ ಇವರು ಮುಂದರಿದರು ಅಂತಾದರೆ ಖಂಡಿತವಾಗಿ ಗೆಲ್ಲೋದಕ್ಕೆ ಇವರಿಗೆ ಸಾಧ್ಯತೆ ಇರುತ್ತೆ. ಆದರೆ ಈ ಗೆಲುವುಗಳು ಏನಾಗುತ್ತೆ, ಒಂದು ರೀತಿಯಲ್ಲಿ ಹೇಳಿದಷ್ಟು ಸುಲಭವಾದಂತಹ ಸಂಗತಿಯಾಗಿ ಇರೋದಿಲ್ಲ. ನಾನು ಅದೇ ರಾಹುವಿನ ವಿಚಾರದಲ್ಲಿ ಹೇಳಿದೆ, ಗುರುವಿನ ವಿಚಾರದಲ್ಲಿ ಹೇಳಿದೆ, ಈ ವಿಚಾರಗಳಿಂದಾಗಿ ಅಷ್ಟೊಂದು ಸುಲಭವಾದ ತುತ್ತಾಗಿ ಇವರಿಗೆ ಅದು ಸಿಗೋದಿಲ್ಲ. ಆದರೆ ಜಾತಕದ ಸಂದರ್ಭದಲ್ಲಿ ವಿಶೇಷವಾದಂಥ ಯೋಗಗಳ ವಿಚಾರಗಳು ಈ ಸಂದರ್ಭಕ್ಕೆ ಹೆಲ್ಪನ್ನು ತರಬಹುದು. ಈಗ ಯಾಕೆಂದರೆ ಯಾವುದೇ ಗ್ರಹಗಳು ಕೊಡುವ ತೊಂದರೆಯಾಗಲಿ ಅಥವಾ ಒಳಿತುಗಳಾಗಲಿ ಯಾವುದೋ ಒಂದು ಮೂಲದಿಂದ ಅದು ಎದ್ದು ಬರಬೇಕಾಗುತ್ತೆ. ಹಾಗಾಗಿ ಅಂಥದ್ದೊಂದು ಮೂಲ ದೊಡ್ಡ ಪ್ರಮಾಣದಲ್ಲಿ ಇವರ ಜಾತಕದ ಮೂಲ ಜಾತಕದಲ್ಲಿ ಇದೆ ಅಂತಾದರೆ ಅಲ್ಲಿ ಒಂದು ರೀತಿಯ ಸ್ವಲ್ಪ ನಿಟ್ಟುಸಿರನ್ನು ಬಿಡುವಂಥ ಅವಕಾಶಗಳು ಇವರಿಗಿರ್ತವೆ. ಇಲ್ಲದೆ ಹೋದರೆ ಬಹಳ ದೊಡ್ಡದಾದಂತಹ ರೀತಿಯ ಬಿಸ್ನೆಸ್ಸಿಗೆ ಹೋಗುವಂತಹದ್ದಾಗಲಿ ಅಥವಾ ಯಾವುದೋ ಒಂದು ರೀತಿಯಲ್ಲಿ ನಾನು ಅನವಶ್ಯಕವಾಗಿ ನನ್ನ ತಲೆ ಗಟ್ಟಿ ಇದೆ ಅನ್ನೋ ಕಾರಣಕ್ಕಾಗಿ ಬಂಡೆಗೆ ಬಡ್ಕೊಳ್ತೀನಿ ಅಂತ ತಿಳ್ಕೊಳ್ಳೋದಕ್ಕಾಗಲಿ ಇವರು ಮುಂದಾಗಬಾರ್ದು. ಹಾಗೆ ಮುಂದುವರಿದಲ್ಲಿ ಎಷ್ಟೇ ಬುದ್ಧಿವಂತರಾದರೂ ಕೂಡ ಇವರು ಅಪಾಯವನ್ನು ಎದುರಿಸಬೇಕಾದಂತಹ ಸನ್ನಿವೇಶಕ್ಕೆ ಕಾಲಿಡಬಲ್ಲುವಂಥದ್ದಕ್ಕೆ ಈ ವರ್ಷ ಬಹಳಷ್ಟು ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆದರೆ ಧೈರ್ಯ ಅನ್ನುವಂಥದ್ದು ವಿಶೇಷವಾದಂಥ ಇಟ್ ಮೇಕ್ಸ್ ದಿ ಡಿಫ್ರೆನ್ಸ್. ಧೈರ್ಯ ಅನ್ನುವಂಥದ್ದೇನಿದೆ, ನಾವು ಸುಮ್ಮನೆ ಅದು ನಮ್ಮ ಈ ಒಂದು ಭಾಷಾ ಬಳಕೆಯಲ್ಲಿ ಧೈರ್ಯಂ ಸರ್ವತ್ರ ಸಾಧನಂ ಅನ್ನುವಂಥದ್ದು ಸುಮ್ಮನೆ ಅದು ಅಲಂಕಾರದ ವಸ್ತು ಅಲ್ಲ. ಆ ಧೈರ್ಯ ಅನ್ನುವಂಥದ್ದು ನಮ್ಮನ್ನು ಕಾಪಾಡುತ್ತೆ. ಹಾಗಾಗಿ ಸೂಕ್ತವಾದಂಥ ಧೈರ್ಯವನ್ನು, ಬೌದ್ಧಿಕ ಆ ಒಂದು ಗಟ್ಟಿತನವನ್ನು ವಹಿಸಿ ಮುಖ್ಯವಾಗಿ ವ್ಯಾಪಾರದಲ್ಲಿ ಅಥವಾ ಆಯಾತ ನಿರ್ಯಾತಗಳಲ್ಲಿ ಅಥವಾ ಲೆಕ್ಕಾಚಾರದ ವಿಭಾಗದಲ್ಲಿ ಅಥವಾ ಇನ್ಯಾವುದೋ ಒಂದು ವಾಣಿಜ್ಯ ಸಂಬಂಧವಾದಂತಹ ಆ್ಯಕ್ಟಿವಿಟೀಸ್ನಲ್ಲಿ ಇವರು ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದರ ಮೂಲಕ, ಈಗ ಕೆಲವರಲ್ಲಿ ಏನಾಗುತ್ತೆ, ಇವರ ಸ್ವತಃ ತಮ್ಮಲ್ಲಿ ದುಡ್ಡು ಇರೋದಿಲ್ಲ, ಹಣ ಇರೋದಿಲ್ಲ, ಕ್ಯಾಪಿಟಲ್ ಇರೋದಿಲ್ಲ. ಆದರೆ ಇನ್ನೊಬ್ಬರಲ್ಲಿ ಕ್ಯಾಪಿಟಲ್ ಇರುತ್ತೆ. ಆದರೆ ಅವರಿಗೆ ಆ ಮಟ್ಟದ ಬೌದ್ಧಿಕವಾದಂತಹ ಶಕ್ತಿ ಒಂದು ವಿಶಿಷ್ಟವಾದಂಥ ಉದ್ಯೋಗಕ್ಕೆ ಬೇಕಾಗಿ ಅಥವಾ ಇಂಡಸ್ಟ್ರೀಸ್ಗೆ ಬೇಕಾಗಿ ಅಥವಾ ಇನ್ಯಾವುದೋ ಒಂದು ಒಳಿತಿಗೆ ಬೇಕಾದಂತಹ ಕಾರ್ಯದಲ್ಲಿ ಅವಶ್ಯಕತೆಯಾಗಿ ಅವರಿಗಿದ್ದಿರೋದಿಲ್ಲ. ಆಗ ಏನಾಗುತ್ತೆ, ಇವರು ತಮ್ಮ ಬೌದ್ಧಿಕವಾದಂತಹ ಶಕ್ತಿಯನ್ನು ಅವರ ಆ ಕ್ಯಾಪಿಟಲ್ನೊಂದಿಗೆ ಹೊಂದಿಸಿಕೊಂಡು, ಯಾಕೆಂದರೆ ನಾವು ಹೊಂದಿಸ್ಕೊಂಡು ಹೋಗಬೇಕು ಅಂದರೆ ಏನು, ನನ್ನ ಆಂತರ್ಯದಲ್ಲಿ ಆ ಒಂದು ನನ್ನದಾದಂತಹ ಪ್ರಾಮಾಣ್ಯತೆ ಏನಿರಬೇಕು ಅದು ಅಸಲಿಯಾದಂತಹ ಒಂದು ಪ್ರಾಮಾಣ್ಯತೆ ಆಗಿರಬೇಕು. ಆ ಪ್ರಾಮಾಣ್ಯತೆಯೊಂದಿಗೆ ಇನ್ನೊಬ್ಬನನ್ನು ನಾನು ಮೇಲೆತ್ತುತ್ತೇನೆ, ನನ್ನ ಜೊತೆಗೆ ಕೈಗೂಡಿಸಿದಂಥ ಒಬ್ಬ ಹಣ ಕೊಟ್ಟವನನ್ನು ಕೂಡ ನಾನು ಮೇಲೆತ್ತುತ್ತೇನೆ, ನನ್ನನ್ನು ಸಮರ್ಥನೆ ಮಾಡಿಕೊಡ್ತೇನೆ ಅನ್ನುವಂಥ ಒಂದು ಚಾತುರ್ಯವನ್ನು ತೋರಿದ್ರೆ ಖಂಡಿತವಾಗಿ ಇವರು ಕೂಡ ಮೇಲೇಳೋದಕ್ಕೆ ಸಾಧ್ಯತೆ ಇರುತ್ತೆ. ಅದನ್ನು ಬಿಟ್ಟು ಹೇಗೋ ರೀತಿಯ ನಾನು ಬೌದ್ಧಿಕ ಒಂದು ಶಕ್ತಿಯಲ್ಲಿ ದೊಡ್ಡದಾದಂತಹ ಒಂದು ಜಾಣ್ಮೆಯನ್ನು ಹೊಂದಿದ್ದೇನೆ ಅನ್ನುವಂತಹ ಓವರ್ ಕಾನ್ಫಿಡೆನ್ಸನ್ನು ಹೊಂದಿದರೆ ಈ ವರ್ಷ ಇವರಿಗೆ ಸ್ವಲ್ಪ ನಷ್ಟದ ವರ್ಷವಾಗಿ ಟರ್ನ್ ಆಗೋದಕ್ಕೆ ಬಹಳಷ್ಟು ವಿಪುಲವಾದಂಥ ಅವಕಾಶಗಳಿವೆ. ಅದು ಇವರಿಗೆ ದೂರವಾಗಲಿ ಅಂತ ನಾನು ಕೇಳ್ಕೊಳ್ತೇನೆ. ಮಿಥುನ ರಾಶಿಯ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ ಗುರುಜಿ, ಧನ್ಯವಾದ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.